ತಂಡದ ಮಾಲೀಕರು ಆಗಿರ್ತಕ್ಕಂಥ ಪುಟ್ಟಣ್ಣ ಅಕ್ಷರ ಮುಖಾಂತರವಾಗಿ 2,000 ನಗದು ಬಹುಮಾನಗಳನ್ನು ನೀಡಿ ಗೌರವಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಯುವ ಆಟಗಾರರನ್ನು ಪ್ರೋತ್ಸಾಹಿಸುವಂತಹ ಪ್ರಯತ್ನಗಳು ತಂಡದ ಮಾಲೀಕರು ಮಾಡ್ತಾ ಇದ್ದಾರೆ. ಒಂದೆಡೆ ಸಂಘಟನೆ ಮಾಡಿಕೊಡ್ತಾ ಇದ್ದಾರೆ, ಪ್ರಶಸ್ತಿಯನ್ನು ನೀಡಿಕೊಡುವಂತಹ ಪ್ರಯತ್ನಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಈ ರೀತಿಯ ಪ್ರಶಸ್ತಿಗಳು ಜೊತೆಗಾಗಿ ಪ್ರೋತ್ಸಾಹ ಅವರನ್ನು ಇನ್ನೂ ಕೂಡ ಉತ್ತೇಜನ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಆಟಗಾರಿಕೆ ಪ್ರತಿಭೆಗಳು ಹೊರಹೊಮ್ಮುತ್ತದೆ. ಆ ನಿಟ್ಟಿನಲ್ಲಿ ಟಾಸ್ ಅನ್ನು ಬೇಯಿಸಿರ್ತಕ್ಕಂಥ SPC ತಂಡ ಶೀಘ್ರದಲ್ಲೇ ಫೀಲ್ಡ್ ಪಾಸ್ ಸೂಚನೆಗಳನ್ನು ರವಾನಿಸಿಕೊಂಡ್ರೆ ತನ್ನ ಭದ್ರಾ ತಡೆಗೋಡನ್ನು ನಿರ್ಮಿಸಿಕೊಳ್ಬೇಕು. ಹೈಯೆಸ್ಟ್ ಸ್ಕೋರ್ ಹೊಡೆದವ್ರಿಗೆ 1,000 ಟಾಸ್ ಅನ್ನು ಗೆಲ್ಲಿಸಿರ್ತಕ್ಕಂಥ SPC ತಂಡ ಶೀಘ್ರದಲ್ಲೇ ಫೀಲ್ಡ್ ಸಜ್ಜುಗೊಳಿಸಬೇಕು. JMC ಹಾಗೂ SPC ವಿರುದ್ಧಾರ್ಥಕ ಪಂದ್ಯಾಟ ಜರುಗ್ತಾ ಇದೆ. 2ನೇ ದಿನದ 5ನೇ ಪಂದ್ಯಾಕೂಟ JH ಅದೇ ರೀತಿಯಲ್ಲಿ ಹೊಸ ಸೂಚನೆ ರವಾನಿಸಿಕೊಳ್ತಾರೆ, ಗಮನಿಸಿಕೊಳ್ಬೇಕು. 2 ಆಟಗಾರರ ಗಮನಕ್ಕೆ, 2 ತಂಡದ ಆಟಗಾರರ ಗಮನಕ್ಕೆ, ಯಾರೇ ಇರುವ ಹೆಚ್ಚಿನ ಅಂಶ ಉತ್ತರಗಳನ್ನು ತನ್ನ ಮಂಡಳಿಗೆ ಸೇರಿಸಿಕೊಂಡ್ರೆ ಅವರಿಗೂ ಕೂಡ 1,000 ರೂಪಾಯಿಗಳ ಬಹುಮಾನಗಳು ದೊರೆಯುತ್ತದೆ. ಅದರ ಜೊತೆಗಾಗಿ ಹೈಯೆಸ್ಟ್ ಸ್ಕೋರ್ ಹೆಚ್ಚಿನ ಅಂಕಗಳನ್ನು ತನ್ನ ದಾಳಿನ ಮುಖಾಂತರವಾಗಿ ಹೂಡಿಕೆಯನ್ನು ಮಾಡಿಕೊಂಡ್ರೆ ಅವರ ತಂಡಕ್ಕೆ ಕೂಡ 1,000 ರೂಪಾಯಿಗಳ ನಗದು ಬಹುಮಾನಗಳು ನಮ್ಮ ಆಯೋಜಕರು ಸುರೇಶ್ ಅವರು ಮಾಡಿಕೊಡ್ತಾರೆ. ಗಮನಕ್ಕಿಟ್ಟುಕೊಳ್ಳಿ. ಹೆಚ್ಚಿನ ಉತ್ತರಿಗಳು ಕಬಳಿಸಿಕೊಂಡ ಎಸೆತಗಾರನಿಗೆ 1,000 ನಗದು, ಅದರ ಜೊತೆಗಾಗಿ ಹೆಚ್ಚಿನ ಓಟಗಳನ್ನು ದಾಖಲಿಸಿಕೊಂಡ ದಾಂಡುಗರಿಗೆ ಕೂಡ 1,000 ರೂಪಾಯಿಗಳ ಬಹುಮಾನಗಳನ್ನು ನಗದು ಆಯೋಜಕರು TGPL ಆಯೋಜಕರಾಗಿರ್ತಕ್ಕಂಥ ಸುರೇಶ್ ಅವರ ಹಸ್ತ ಮುಖಾಂತರವಾಗಿ ದೊರೆಯುತ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಪ್ರದರ್ಶನ ಆಟಗಾರರು ಚೇತನ್ ಹಾಗೂ ಲಿಂಗರಾಜ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಶರತ್ ಮೊದಲ ಓವರ್ನ ಮೊದಲ ಸೆಷನ್ನ ಮೊದಲ ಚೆಂಡಿಗಾಗಿ ಶರತ್ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲೆಗ್ ಸೈಡ್ ಮುಖಾಂತರವಾಗಿ ಚೆಂಡು ಸಾಗ್ತಾ ಇದೆ. ಚೇತು ದಾಳಿನ ಮುಖಾಂತರವಾಗಿ ಮೊದಲ ಓಟಗಳ ಅವಕಾಶಗಳು ಬರ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂದೆರಡು ಸೇರ್ಪಡೆ ಸುಂದರ ಚೆಂಡು ತನ್ನ ಮೂಲಕವಾಗಿ ತಡಮನ ಭಾಗದಲ್ಲಿ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಸ್ಟ್ರೈಕ್ ಮುಖಾಂತರವಾಗಿ ಸ್ಟ್ರೈಕ್ ಅನ್ನು ಪಡೆದುಕೊಂಡಿರ್ತಕ್ಕಂಥ 2ನೇ ಚೆಂಡಿಗೆಯಲ್ಲಿ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಓಟಗಳ ಅವಕಾಶಗಳು 4 ರೂಪದಲ್ಲಿ ಬರ್ತಾ ಇದೆ. ಮೂರನೇ ಬಾರಿ ಶರತ್ SPC ಪರವಾಗಿ ಸುಂದರ ಚೆಂಡು ತನ್ನ ಮೂಲಕ ಮತ್ತೆ ಲೆಗ್ ಸೈಡ್ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಆಟಗಾರಿಕೆಯನ್ನು ಏರ್ಪಡಿಸಿಕೊಂಡ್ರು. ಓಟಗಳ ಅವಕಾಶಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. 2 ಮತ್ತು 3ನೇ ಚೆಂಡಿಗೆ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಕಾನ್ಫಿಡೆನ್ಸ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಶರತ್ ಎಸೆದಿರ್ತಕ್ಕಂಥ ಎಸೆತ ಲೆಗ್ ಸೈಡ್ ಔಟ್ ಸ್ಟೆಪ್ ಹೊರ ತಿರುವನ್ನು ಕಂಡುಕೊಂಡಿರ್ತಕ್ಕಂಥ ಕಾರಣಾಂತರ ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ.
ಸೋಮವಾರ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು ತನ್ನ ಮೂಲಕ ಮತ್ತೆ ಗೂಟದ ಹಿಂಬದಿ ಚೆಂಡು ಸಾಗಿತ್ತು. ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. 4 ಓಟಗಳ ಸೇರ್ಪಡೆ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸತತ ಹ್ಯಾಟ್ರಿಕ್ ಬೌಂಡ್ರಿಗಳನ್ನು ದಾಖಲಿಸಿಕೊಂಡ್ರು. ಶರತ್ತನ ಎಸೆತಗಾರಿಕೆಯನ್ನು ಮುಳು ಮಾಡುವಂತ ದಾಂಡಿಗೆತನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮತ್ತೆ ಶರತ್ ಎಸೆತಗಾರಿಕೆ ಭಾಗದಲ್ಲಿ ಸಂದರ್ಭ ಚೆಂಡು ತನ್ನ ಮೂಲಕವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ಚೆಂಡು ಕ್ರಮಿಸಿಕೊಳ್ತಾ ಇದೆ. ಉದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಸತತ ಹ್ಯಾಟ್ರಿಕ್ ಬೌಂಡ್ರಿಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಅಂತಿಮ ಅದೇ ಪರಿಸ್ಥಿತಿಯಲ್ಲಿ ಉದರಿನ ಒಪ್ಪಿಸಿಕೊಂಡು ಬ್ಯಾಕ್ ಟು ಪವಿಲಿಯನ್ ಆಟವನ್ನು ಆಡ್ತಾ ಇದ್ದಾರೆ. ಇನ್ನೂ ಕೂಡ ಕೊನೆಯ ಚೆಂಡು ಮೊದಲ ಓವರ್ನ ಅಂತಿಮ ಚೆಂಡು ಶರತ್ ಉಳಿತಾಯವನ್ನು ಕಂಡುಕೊಳ್ತಾ ಇದೆ. 5 ವರ್ಷ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಹನು ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಇಂದಿನ ಪಂದ್ಯಾಟದಲ್ಲಿ ಉತ್ತಮ ರೀತಿಯ ಆಟಗಾರಿಕೆಯನ್ನು ಆಡಿರ್ತಕ್ಕಂಥ ಆಟಗಾರರು ಜಿಎಂಸಿ ತಂಡದ ಆಟಗಾರರು 36 ಚೆಂಡಿನ ನಡುವೆ ಸತತ 20 ರಿಂದ 25 ಓಟಗಳನ್ನು ಕಟ್ಟಿ ಹಾಕಿದ್ರು. ಮತ್ತೆ ಹನು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಓಟುಗಳು, ಉಚಿತ ಹುಡುಗರ ರೂಪದ ಓಟಗಾರಿಕೆಗಳು ಬರ್ತಾ ಇದೆ. ಕೊನೆಯ ಚೆಂಡು ಸೋನಾರದ ಚೆಂಡು ಮಿಡಾನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನ. ನೇರ ಗುರಿ ಸಾಗ್ತಾ ಇಲ್ಲ, ಡೈರೆಕ್ಟ್ ಹಿಟ್ ಮಾಡ್ತಾ ಇಲ್ಲ. ಕ್ಷೇತ್ರಕ್ಷಕ ಕೊಂಚ ಮಟ್ಟಿಗೆ ಎಡವುತ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 6 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟುಗಳು 15ಕ್ಕೆ ತಲುಪ್ತಾ ಇದೆ. ಸತತ ತಾನು ತೊಡಗಿಸಿರ್ತಕ್ಕಂಥ ಪಂದ್ಯಾಟದಲ್ಲಿ ಜೆಎಂಸಿ ತಂಡ ಮೊದಲ ಬಾರಿಗೆ 6 ಚೆಂಡಿನ ನಡುವೆ 15 ಓಟಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪ್ರತೀತಿ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ಎಲ್ಲವೂ ಕೂಡ ಗೆಲ್ಲಬೇಕಾಗಿರ್ತಕ್ಕಂಥ ಪಂದ್ಯಾಟ. ಬಹಳಷ್ಟು ಹೊಂದಾಣಿಕೆ ಆಟಗಾರಿಕೆಯನ್ನು ಒಂದು ಹಂತದಲ್ಲಿ ಲೀ ಮತ್ತು ಚೇತು ಆಡಿದ್ರು. ತದನಂತರ ಮೊದಲ ಓವರ್ನ 5ನೇ ಚೆಂಡಿಗೆ ಬ್ರೇಕ್ ಥ್ರೂ ಆಯಿತು. ತದನಂತರ ಹನು ಆಗಮಿಸಿಕೊಂಡು ರೊಟೇಟ್ ರೂಪದ ಆಟವನ್ನು ಆಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2ನೇ ಓವರ್ಗಾಗಿ ಗಂಗಾ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ತಂಡದ ನಾಯಕ ಗಂಗಾ ಇವರಿಗೆ ನೀಡಿಕೊಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಶೈಕನ್ನು ಚೇತು ಪಡೆದುಕೊಳ್ತಾ ಇದ್ದಾರೆ. ನೆಗೆತವನ್ನು ಕೊಟ್ಟರು. ಚೆಂಡು ನೆಗೆತವನ್ನು ಕಂಡಿತ್ತು. ತಾನು ಮೂಲಕ ಲಾಂಗ್ ಲಾಗ್ ಸೀಮಾ ರೇಖೆಯನ್ನು ಚೆಂಡು ಕ್ರಮಿಸಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಬಹಳಷ್ಟು ಕ್ಷೇತ್ರಕ್ಷಣ ಕೈ ಕೊಡ್ತಾ ಇಲ್ಲ. ಕ್ಷೇತ್ರಕ್ಷಣ ವೈಫಲ್ಯವನ್ನು ಕಂಡುಕೊಳ್ತಾ ಇಲ್ಲ. ಗಂಗಾ ಎಸೆದಿರ್ತಕ್ಕಂಥ ಮೊದಲ ಎಸೆತಕ್ಕೆ ಬೌಂಡ್ರಿ ದಾಖಲಾತಿ. ಚೇತು ಗಾಡಿನ ಮುಖಾಂತರವಾಗಿ ಬೌಂಡ್ರಿ ಬರ್ತಾ ಇದೆ. ಜೆಎಂಸಿ ತಂಡದ ನಮಗೆ ಭರವಸೆ ಆಟಗಾರ, ಆಲ್ರೌಂಡರ್ ಪಂದ್ಯ ಸರ್ವಸಾಚಿ ಕ್ರೀಡಾಪಟು. ಸುಂದರದ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿಮಾದರ ಎಸೆತಗಾರಿಕೆಗಳು ಬರ್ತಾ ಇದೆ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳ ನಿಗ್ರಹಿತ ಚೆಂಡಾಗಿ ಮಾಡ್ತಾ ಇದೆ. ತಟ್ಟಿಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳ ಅವಕಾಶಗಳು ಬರ್ತಾ ಇದೆ. ಮೊದಲ ಚೆಂಡು ಬೌಂಡ್ರಿ ದಾಖಲಾತಿ. ತದನಂತರ 2ನೇ ಚೆಂಡು ಚುಕ್ಕಿಮಾದರ ಎಸೆತಗಾರಿಕೆ. 3ನೇ ಬಾರಿ ಒಂಟಿ ಓಟಗಳ ಅವಕಾಶ ಕವರ್ಸ್ ಮುಖಾಂತರವಾಗಿ ಬಂದಿತ್ತು. ಮತ್ತೆ ಗಂಗಾ 4ನೇ ಬಾರಿ ಸೌಂದರ್ಯ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಮಿಡಾನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತೆ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ವೇಗದ ಚೆಂಡು. ದಾಂಡುಗಾರನಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಸಂಪೂರ್ಣ ಗುಣದ ಹಿಂಬದಿಯಲ್ಲಿ ಚೆಂಡು ಸಾಗ್ತಾ ಇದೆ. ಕೊನೆಯ ಚೆಂಡಿಗಾಗಿ ಗಂಗಾ ಮೊದಲ ಸೆಷನ್ನ 2ನೇ ಓವರ್ನ ಮೊದಲ ಅಂತಿಮ ಚೆಂಡಿಗಾಗಿ
ಸುಂದರತೆ ಆಟ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 12 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟಗಳು 20ಕ್ಕೆ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆ ಮುಖಾಂತರವಾಗಿ ಓಟಗಳನ್ನು ಹೂಡಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. 24 ಚೆಂಡಿನ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. SVC ವಿರುದ್ಧಾರ್ಥಕವಾಗಿ JMC ಪಂದ್ಯಾಕೂಟ ಜರುಗ್ತಾ ಇದೆ. ಮಲ್ಲಿಕಾರ್ಜುನ್ ಮೂರನೇ ಮೊದಲ ಚೆಂಡಿಗಾಗಿ ಮಲ್ಲಿಕಾರ್ಜುನ್ ಅವರನ್ನು ಕರೆತರುವ ಪ್ರಯತ್ನಗಳು ಹಿರಿಯ ಅನುಭವ ಆಟಗಾರರಿಗೆ ನೀಡಿಕೊಡ್ತಾ ಇದ್ದಾರೆ. ಸಿದ್ಧಗಾರಿಕೆ ಭಾಗದಲ್ಲಿ ಚೇತು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೆಡಾನ್ ವಿಭಾಗಕ್ಕೆ ಮತ್ತೆ ಚೇತು ದಪ್ಪುವಂತ ಪ್ರಯತ್ನವನ್ನು ಮಾಡಿದ್ರು. ನೇರ ಗುರಿ ಸಾಗ್ತಾ ಇಲ್ಲ. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಮುಂಚಿತವಾಗಿ ಒಂದು ಓಟದ ಹೆಚ್ಚುವರಿಗಳು ಬರ್ತಾ ಇದೆ. 21ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟಾರೆ ಓಟ್ಗಳು. ಮತ್ತೆ ಮಲ್ಲಿಕ ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನೇರವಾಗಿ ಕಾಲಿಗೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಅನು ಮಾಡಿಕೊಡ್ತಾ ಇಲ್ಲ. ಮಾತನಾಡುವಂತವಾಗಿರ್ತಕ್ಕಂಥ ಚೆಂಡು ಕವರ್ಸ್ ಮುಖಾಂತರವಾಗಿ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ರಿಸ್ಕಿ ಓಟಗಾರಿಕೆ ಬರ್ತಾ ಇದೆ. ಹೆಚ್ಚಿನ ಅಂಶ ಉತ್ತಮ ರೀತಿಯ ಹೊಂದಾಣಿಕೆ ಆಟಗಾರಿಕೆ ಬರ್ತಾ ಇದೆ. ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಮತ್ತೆ ಮಿಡಾನ್ ಮತ್ತು ಕವರ್ಸ್ ನಡುವೆ ತುರಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ರೊಟೇಟ್ ರೂಪದ ಆಟದ ಮುಖಾಂತರವಾಗಿ ಓಟಗಳನ್ನು ದಾಖಲಾತಿ ಮಾಡಿಕೊಡ್ತಾ ಇದ್ದಾರೆ. ಚೇತನ್ ದಾಳಿನ ಮುಖಾಂತರವಾಗಿ ದಾಖಲಾತಿ ಬರ್ತಾ ಇದೆ. ಮಲ್ಲಿಕ್ ಎಸೆತಗಾರಿಕೆ ಭಾಗದಲ್ಲಿ 5ನೇ ಬಾರಿ. ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನೇರ ಗುರಿ ಸಾಲ್ತಾ ಇದೆ. ನೇರ ಗುರಿ ಸಲ್ತಾ ಇಲ್ಲ. ಡೈರೆಕ್ಟ್ ಹಿಟ್ ಸಲ್ತಾ ಇಲ್ಲ. ಒಂಟಿ ಒಟ್ಟುಗಳ ಅವಕಾಶ, ಒಂದು ಓಟದ ಸೇರ್ಪಡೆ. ಕೊನೆಯ ಬಾರಿ ಮಲ್ಲಿಕ್ ಚೇತು ಮತ್ತು ಶೇಖರ್ ಪಡೆದುಕೊಳ್ತಾ ಇದ್ದಾರೆ. ಪುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ನೋಬಾಲ್ ಸೂಚನೆಗಳು ಬರ್ತಾ ಇದೆ. ನೋಬಾಲ್ ಸೂಚನೆಗಳು ರವಾನಿಸಿಕೊಂಡ್ರು. ತನ್ನ ಮೂಲಕ ಅದೃಷ್ಟದ ಓಟಗಳು ಬರ್ತಾ ಇದೆ. ಬೌಂಡ್ರಿ ಬಂದಿತ್ತು. ತದನಂತರ ಉಚಿತವಾಗಿ ಒಂದು ಓಟದ ಸೇರ್ಪಡೆ. ನೋಬಾಲ್ ಪೂರೈಕೆ, ಒಂದು ಓಟದ ಸೇರ್ಪಡೆಗಳು. ಒಟ್ಟಾರೆಯಾಗಿ 5 ಓಟ ಸೇರ್ಪಡೆ. 29ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. 29ಕ್ಕೆ ಸಾಗ್ತಾ ಇದೆ. ಚೆಂಡು ಕವರ್ಸ್ ಮುಖಾಂತರವಾಗಿ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಮತ್ತೆ ಅಂತಿಮ ಚೆಂಡಿಗೆ ರಿಟರ್ನ್ ರೂಪದ ಆಟದ ಆಡುವುದರ ಮುಖಾಂತರವಾಗಿ ಸ್ಟ್ರೈಕ್ ಅನ್ನು ತಾನೇ ಇರಿಸಿಕೊಳ್ತಾ ಇದ್ದಾರೆ ಚೇತನ್. ಆ ನಿಟ್ಟಿನಲ್ಲಿ ತಂಡದ ಒಟ್ಟಾರೆ ಒಟ್ಟುಗಳು 18 ಚೆಂಡಿನ ಮುಕ್ತಾಯದ ಬಳಿಕ 30 ಒಟ್ಟುಗಳು ಬರ್ತಾ ಇದೆ. ಪ್ರತಿ ಓವರ್ಗೆ ಕೂಡ ಸರಾಸರಿ 10 ಓಟಗಳ ದಾಖಲಾತಿ ಇರುವ ಯುವ ಕ್ರೀಡಾಪಟುಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. JMC ಪರವಾಗಿ SVC ಎಸೆತಗಾರರು ಕೊಂಚ ಮಟ್ಟಿಗೆ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ.
4ನೇ ಓವರ್ನ ಮೊದಲ ಚೆಂಡಿಗಾಗಿ ಮತ್ತೆ ಷರತ್ತು ಪಾರ್ಟ್ ಟೈಮ್ ರೂಪದಲ್ಲಿ ಷರತ್ತನ್ನು ಕರೆತರುವ ಪ್ರಯತ್ನ. ಸೋದರದ ಚೆಂಡು ಮತ್ತೆ ತಾಡುವ ಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು. ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳ ಹೆಚ್ಚಿನ ಅಂಶ ಬರ್ತಾ ಇಲ್ಲ. ಪ್ರತಿ ಚೆಂಡಿಗೂ ಕೂಡ ರೊಟೇಟ್ ರೂಪದ ಆಟವನ್ನು ಚೇತು ದಾನಿನ ಮುಖಾಂತರವಾಗಿ ಆಡ್ತಾ ಇದ್ದಾರೆ. ಪಂದ್ಯಾಟ ಜಯಿಸಬೇಕಾಗಿರ್ತಕ್ಕಂಥ ಪಂದ್ಯಾಟ. ನಿನ್ನೆಯ 7 ಪಂದ್ಯಾಟಗಳನ್ನು ಸೋಲನ್ನು ಕಂಡಿದ್ರು ಕೂಡ ಇವತ್ತಿನ ಎಲ್ಲ ಪಂದ್ಯಾಟ ಜಯದ ಆದಿಯತ್ತ ತನ್ನ ದಾನಿನ ಮುಖಾಂತರವಾಗಿ ಕೊಂಡೊಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಿಸ್ಕಿ ಓಟುಗಾರಿಕೆ ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ರಿಸ್ಕಿ ಸಿಂಗಲ್. ಸೋಮವಾರದ ಆಟ ಬಿಲ್ಸ್ಕೋ ಕೊಡೋದಕ್ಕೆ ಪ್ರಯತ್ನವನ್ನು ಪಟ್ಕೊಟ್ರು. ತನ್ಮೂಲಕವಾಗಿ ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇದೆ. 4 ಓಟಗಳ ಹೆಚ್ಚುವರಿಗಳು ಬರ್ತಾ ಇದೆ. ಬೌಂಡ್ರಿ ಮುಖಾಂತರವಾಗಿ ಓಟುಗಳು ಬರ್ತಾ ಇದೆ. ಚೇತನ್ ಇರುವಷ್ಟು ಕಾಲ ಎಸ್ಪಿಸಿ ಎಸೆತಗಾರರ ಮೇಲೆ ಒತ್ತಡವನ್ನು ಏರಿಕೊಡ್ತಾ ಇದ್ದಾನೆ. ತನ್ನ ಮೂಲಕವಾಗಿ ಮತ್ತೆ ಬೌಂಡ್ರಿ ಆಕರ್ಷಕ ಮಾಡಿದ ಮತ್ತೊಂದು ಬೌಂಡ್ರಿಗಳು ಬರ್ತಾ ಇದೆ. 4 ಓಟಗಳ ಸೇರ್ಪಡೆಗಳು. ಉತ್ತಮ ರೀತಿಯ ಆಟ. ಪ್ರತಿಮುಖ ಓಟುಗಳನ್ನು ಕಸಿಯುವಂತಹ ಪ್ರಯತ್ನ. ಬಹಳಷ್ಟು ಘನತೆ ಗೌರವಾನ್ವಿತ ಮೊತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ತಂಡದ ಒಟ್ಟಾರೆ ಒಟ್ಟುಗಳು 41ಕ್ಕೆ ಸಾಗ್ತಾ ಇದೆ. ಮತ್ತೆ ಶರತ್ ಕೊನೆ ಬಾರಿ ಸುಂದರದ ಚೆಂಡು ತನ್ಮೂಲಕವಾಗಿ ನೆಟ್ಟ ನೇರನೆ ಹೊಡೆತಗಳಿಗೆ ಪ್ರಯತ್ನ ಮಾಡಿಕೊಟ್ರು. ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. 24 ಚೆಂಡಿನ ಮುಕ್ತಾಯದ ಬಳಿಕ 41 ಓಟುಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇನ್ನೂ ಕೂಡ 12 ಚೆಂಡಿನ ಮೊದಲ ಸೆಷನ್ ಜರುಗಲಿಕ್ಕಿದೆ. ಏನಾರು ಹೊಸ ಆಟಗಾರ ಮಹೇಶ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾನೆ. ಮಹೇಶ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಕಳೆದ ಪಂದ್ಯಾಟದ ಹೀರೋ ಮಹೇಶ್ ಅಂಕಣಕ್ಕೆ ಆಗಮಿಸಿಕೊಂಡು ಸಬಲರ ಮತ್ತೆ ಪಾರ್ಟಿ ರೂಪದಲ್ಲಿ ಗಂಗಾ ಏಳು ಬಾರಿ ಸದರ್ದ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಉತ್ತಮ ರೀತಿಯ ಓಟಗಾರಿಕೆ ಬರ್ತಾ ಇದೆ. ಮತ್ತೆ ನೇರ ಗುರಿ ಸಾಗ್ತಾ ಇಲ್ಲ. ಹೆಚ್ಚಿನ ಅಂಶ ಎಲ್ಲ ಆಟಗಾರರು ಕೂಡ ಡೈರೆಕ್ಟ್ ಹಿಟ್ ಮಾಡುವಂತಹ ಪ್ರಯತ್ನಗಳು ಸಾಗಿಲ್ಲ. ಕೇವಲ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಸೊಂದರ್ತಿ ಆಟ ಚೆಂಡು ಸ್ಲೋವರ್ ಚೆಂಡಿಗೆ 30 ಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಚೇತನ ಮಾಡಿಕೊಟ್ರು. ಆರಂಭಿಕ ಹಂತದಲ್ಲಿ ಆಗಮಿಸಿಕೊಂಡಿರ್ತಕ್ಕಂಥ ಚೇತನ್ ಅಂತಿಮ ಹಂತದವರೆಗೂ ಕೂಡ ತನ್ನ ದಾಂಡುಗಾರಿಕೆ ಮುಖಾಂತರವಾಗಿ ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಮಿಡ್ ಆನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು ಮತ್ತು ಮಿಡ್ ವಿಕೆಟ್ ಬಳಿ ಚೆಂಡು ಸಾಗಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಗಂಗಾ
ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಚೆಂಡು ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಸತತವಾಗಿ ಕಾಲು ಶತಕವನ್ನು ದಾಖಲಿಸಿರ್ತಕ್ಕಂಥ ಚೇತು ಇನ್ನು ಕೂಡ ಜೀವಂತವಾಗಿ ಅಂಕಣ ಒಳಭಾಗದಲ್ಲಿ ಉಳಿತಾ ಇದ್ದಾನೆ. ಗಂಗು ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ದಾಂಡಿಗೆತನವನ್ನು ತನ್ನ ತಂಡಕ್ಕಾಗಿ ಆಡಿಕೊಡ್ತಾ ಇದ್ದಾನೆ. ಸುಂದರತೆಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಮತ್ತೆ ಕಡಿವಾಣವನ್ನು ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ಗಂಗು ಹಾಕಿಕೊಟ್ರು. 30 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 45ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಮಲ್ಲಿಕ 6ನೇವರ ಮೊದಲ ಚೆಂಡು ತನ್ನ ಮೂಲಕವಾಗಿ ಶರತ್ ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಡೈಯಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಳ್ತಾ ಇಲ್ಲ. ಬಹಳಷ್ಟು ಬಿರುಸಿನ ಆಟಗಾರನ ಉದ್ದರಿ ಕಬಳಿಸಿಕೊಳ್ತಾ ಇದ್ದಾರೆ. ಕ್ಯಾಚ್ ಔಟ್ ರೂಪದ ಮತ್ತೊಂದು ಬಿರುಸಿನ ಕೊಂಡಿ ಕಳಿಸಿ ಬೀಳ್ತಾ ಇದೆ. ಆಟಗಾರ ಕಿರಣ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಸೋಮವಾರದ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಆಟ ತನ್ನ ಮೂಲಕ ಮತ್ತೆ ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸಿಕೊಳ್ತಾ ಇದೆ. ಕ್ಯಾಚ್ ಔಟ್ ರೂಪದ ಉದ್ದರಿ ಆಘಾತ. ಡೇಂಜರಸ್ ಬ್ಯಾಟ್ಸ್ಮನ್ ಮುಕ್ತಾಯವನ್ನು ಮುಳುವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸತತ 25 ಓಟಗಳನ್ನು ಕಾಲು ಶತಕವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಉದ್ದರಿ ಒಪ್ಪಿಸಿಕೊಂಡು ಪಂದ್ಯ ವೀಕ್ಷಣೆಗಾಗಿ ಕುಳಿತಾ ಇದ್ದಾನೆ. ಅಂತಿಮ ಮೊದಲ ಸೆಷನ್ನ 3 ಉದ್ದರಿಗಳು 3 ಚೆಂಡು ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಲ್ಲಿಕ ಮಾಡಿಕೊಡ್ತಾ ಇದ್ದಾರೆ. ಮೊದಲ ಎಸೆತ ಉದ್ದರಿ ಆಘಾತ, 2ನೇ ಎಸೆತ ಚುಕ್ಕಿ ಮಾತ್ರ ಎಸೆತಗಾರಿಕೆ, 3ನೇ ಬಾರಿ ಮತ್ತೆ ಉದ್ದರಿ ಆಘಾತ. ಚೇತನ ಉದ್ದರಿಯನ್ನು ಪಡಿಸಿಕೊಂಡು ತದನಂತರ ಇನ್ನೂ ಕೂಡ 3 ಚೆಂಡು ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟುಗಳು 45ಕ್ಕೆ ಸಾಗ್ತಾ ಇದೆ. ಸುಂದರತೆ ಆಡೋದಕ್ಕೆ ಪ್ರಯತ್ನ ಮಾಡಿಕೊಟ್ರು. ತನ್ನ ಮೂಲಕ ಮತ್ತೊಂದು ಉದ್ದರಿ ಆಘಾತ.
ಅವನು ಕೂಡ ಮೊದಲ ಸೆಷನ್ನಲ್ಲಿ ಅಂತಿಮ 2 ಎಸೆತ ಉಳಿತಾಯವನ್ನು ಕಂಡುಕೊಳ್ತಾ ಇದ್ದ. ಏನೋರು ಹೊಸ ಆಟಗಾರರು ಬರ್ತಾ ಇದ್ದಾರ, ಹಿರಿಯ ಆಟಗಾರರು. ಇವರು ಬ್ಯಾಟ್ಸ್ಮನ್ ಗಿರೀಶ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಸುಂದರತೆಯ ಚೆಂಡು ತನ್ನ ಮೂಲಕ ಬಂದಿರ್ತಕ್ಕಂಥ ಆಟಗಾರ ಬ್ಯಾಟ್ರಿ ಫೌಲ್ ಆದ ರಾಜ್ಯವನ್ನು ತಲುಪ್ತಾ ಇದ್ದಾರೆ. ಸದದ ಹ್ಯಾಟ್ರಿಕ್ ವಿಕೆಟ್. 5 ಚೆಂಡಿನ ನಡುವೆ 4 ಉದ್ದರಿಗಳನ್ನು ಹಿರಿಯ ಅನುಭವ ಎಸೆತಗಾರ ಮಲ್ಲಿಕ್ರವರು ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಮೊದಲ ಸೆಷನ್ ನಲ್ಲಿ ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ಕೊನೆಯ ಚೆಂಡು ಮಾತ್ರ ಉಳಿತಾಯಗೊಳ್ತಾ ಇದೆ, ಗಮನಿಸಿಕೊಳ್ಳಿ. ಹೆಚ್ಚಿನ ಉದರಿಗಳನ್ನು ಕಬಳಿಸಿರ್ತಕ್ಕಂಥ ಮಲ್ಲಿಕರವರ ಪಾಲಾಗಬಹುದು. ಆಯೋಜಕರು ಸೇರಿಕೊಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಆಯೋಜಕರು ಮೊದಲಿಗೆ ತಿಳಿಯಪಡಿಸಿದ್ರು, ಹೆಚ್ಚಿನ ಓಟಗಳು ದಾಖಲಿಸಿಕೊಂಡಿರುವವರಿಗೆ ₹1000 ಬಹುಮಾನ, ಜೊತೆಗಾಗಿ ಹೆಚ್ಚು ವಿಕೆಟ್ಗಳನ್ನು ಕಬಳಿಸಿಕೊಂಡವರಿಗೂ ಕೂಡ ₹1000 ಬಹುಮಾನಗಳ ಆಯೋಜಕರು ಸುರೇಶ್ ಅವರ ಆಶಯದ ಮುಖಾಂತರವಾಗಿ ನೀಡಿಕೊಡುವಂತಹ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹೆಚ್ಚಿನ ಅಂಶ ಅದು ಇರುವ ಆಟಗಾರರಿಗೆ ಸೇರಬಹುದು. ಇನ್ನೂ ಕೂಡ ಮೊದಲ ಸೆಷನ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟುಗಳು 46ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 47 ಓಟುಗಳು ಬರಬೇಕಾಗ್ತದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ.
ಇದ ನಂತರ ಇವತ್ತಿನ ಹಗಲಿನ ಪಂದ್ಯಾಟ ಜರುಗ್ತಾ ಇದೆ. 4ನೇ ಪಂದ್ಯ ಕೂಡ 2ನೇ ಶಿಶಿಯನ್ನು ಜರುಗಿಕೊಳ್ತಾ ಇದೆ. ಆಶ್ರಯ ಆಯೋಜಕರ ಪ್ರಯತ್ನ ಉತ್ತಮ ರೀತಿಯ SSC ಪಂದ್ಯ ಕೂಡ ಜರುಗಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಅಂಕಣ ಒಳಭಾಗದಲ್ಲಿ ಸಾಗಿಕೊಳ್ತಾ ಇದ್ದಾನೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ನೋಟದ ಸೇರ್ಪಡೆಗಳು ಮಾತ್ರ ಅಂಕಿಅಂಶ ಪಡೆಯನ್ನು ಸೇರೋದ್ರ ಮುಖಾಂತರವಾಗಿ 6ಕ್ಕೆ ತಲುಪ್ತಾ ಇದೆ. ಗಂಗು ಮತ್ತೆ ಶೈಕನ್ನು ಪಡೆದುಕೊಳ್ತಾ ಇದ್ದಾರೆ. ಹನುಮಂತರಾವ್ ಎಸ್ ತಗಾರಿಕೆ ಭಾಗದಲ್ಲಿ ಸುಂದರ ಕೋಚಲ್ಲಿ ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದು ದಾಂಡುಗಾರರಿಗೆ ಚೆಂಡಿನ ಪರಿಚಯವಾಗ್ತಾ ಇಲ್ಲ. ಸುರಕ್ಷಿತ ಗುಣದ ಹಿಂಬದಿಯಲ್ಲಿ ಚೆಂಡು ಸಾಗ್ತಾ ಇದೆ. ಓಟ ನಿಗ್ರಹಿತ ಚೆಂಡಾಗಿ ಮಾರ್ಪಡ್ತಾ ಇದೆ. 6 ಚೆಂಡಿನ ಮುಕ್ತಾಯದ ಬಳಿಕ 6 ಓಟಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇನ್ನೂ ಕೂಡ ಜಯಕ್ಕಾಗಿ 41 ಒಟ್ಟುಗಳು ಬರಬೇಕಾಗ್ತದೆ. 41 ಒಟ್ಟುಗಳು ಬರಬೇಕಾಗ್ತದೆ. ಚೇತು ಸೇರಿತಕ್ಕಂಥ ಮೊದಲ ಸೋತ ಬೌಂಡ್ರಿಗಳು ಬರ್ತಾ ಇದೆ. ಆಕರ್ಷಕಗಳ 4 ಓಟಗಳು ಬರ್ತಾ ಇದೆ. ಸುಂದರ ಪ್ರಚಂಡು ತನ್ನ ಮೂಲಕವಾಗಿ 1 ಓಟಗಳ ಅವಕಾಶಗಳು ಬರ್ತಾ ಇದೆ. ನೋಟದ ಸೇರ್ಪಡೆ ಚೇತು ಸಿಡಿತಕ್ಕಂಥ ಮೊದಲ ಎಸೆತ ಬೌಂಡ್ರಿ ದಾಖಲಾತಿ. ತದನಂತರ 1 ಓಟ ಮತ್ತೆ 3ನೇ ಬಾರಿ ಚೇತು ಗಂಗು ಶೇಖನ್ನು ಪಡೆದುಕೊಳ್ತಾ ಇದ್ದಾರೆ. ಸುಂದರ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಚೆಂಡು ಮಿಡ್ ವಿಕೆಟ್ ಬಳಿ ಸಾಗಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ಅದೃಷ್ಟದ ರಾಜಚಿನಿಕೆಯಲ್ಲಿ JHC ತಂಡ ಜಯಿಸಿಕೊಡ್ತಾ ಇದೆ. ಸುಂದರ ಚೆಂಡು ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಬಹಳಷ್ಟು ಎತ್ತರ ಮಟ್ಟದ ಕಡಿವಾಣವನ್ನು ತನ್ನ ಚೆಂಡಿನ ಮುಖಾಂತರವಾಗಿ ಹಾಕಿಕೊಡ್ತಾ ಇದ್ದಾರೆ. ಮತ್ತೆ ಚೇತು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಥರ್ಡ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಮಾಡಿದ್ರು. ಕ್ಷೇತ್ರಕ್ಷಣೆ ಮುಂಚಿತವಾಗಿ ಚೆಂಡು ಬೌಂಡ್ರಿ ದಾಖಲಾತಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಸರ್. ಇಲ್ಲಿ ಮೈಕ್ ಆಫ್ ಮಾಡಬೇಡಿ ಸರ್. ಡಿಜೆ ಹಾಕ್ಲೇಬೇಡಿ ಸರ್, ದಯವಿಟ್ಟು ಹಾಕ್ಬೇಡಿ ಡಿಜೆ. ಹದಿನಾರಕ್ಕೆ ತಲುಪ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 16ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 24 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 2 ಸೆಷನ್ ಜರುಗಿಕೊಳ್ತಾ ಇದೆ. 31 ಓಟಗಳು 24 ಚೆಂಡಿನ ನಡುವೆ ಬರಬೇಕಾಗ್ತದೆ. ಪಂದ್ಯನ ಮುಂದುವರಿಸಿಕೊಳ್ಬೇಕು. ಸಮಯದ ವಿಳಂಬ ಕಾಣ್ತಾ ಇದೆ. 24 ಚೆಂಡು 31 ಓಟಗಳು ಬರಬೇಕಾಗ್ತದೆ. ಮತ್ತೆ ಹನುಮಂತರಾಜ್ ಇವರಿಗೆ ನೀಡಿಕೊಡುವಂತಹ ಪ್ರಯತ್ನ. 3ನೇ ಓವರ್ನ ಮೊದಲ ಚೆಂಡಿಗಾಗಿ
ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲೆಗ್ ಸೈಡ್ ಸೀಮಾರೇಖೆಯಿಂದ ಚೆಂಡು ಕ್ರಮಿಸಿಕೊಳ್ತಾ ಇದ್ದ. 4 ಊಟಗಳ ಸೇರ್ಪಡೆ ತನ್ಮೂಲಕವಾಗಿ 20ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. ಮಾತನಾಡಿದ ಬಾರಿ ಹನುಮಂತರಾಜ್ ಪ್ರಯತ್ನ ಪಡ್ಕೊಟ್ಟು ತನ್ನ ಮೂಲಕ ಬಹಳಷ್ಟು ಕಬರ್ಸ್ ಮುಖಾಂತರವಾಗಿ ಬಹಳಷ್ಟು ಕಿರಣ್ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಚೆಂಡು ಪುಟಿತವನ್ನು ಕಂಡಿರ್ತಕ್ಕಂಥ ಚೆಂಡು 4 ಡೈಸುವಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. 4 ಓಟವನ್ನು ತಂಡಕ್ಕಾಗಿ ಉಳಿಸಿಕೊಡ್ತಾ ಇದ್ದಾರೆ. ಕೇವಲ 1 ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಫೀಲ್ಡಿಂಗ್ ವಿಭಾಗವನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಕಿರಣ್. ಹನುಮಂತರಾಜ್ ಸಂದರ್ಭದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಬಂದಿತ್ತು. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶಗಳು. ಬಹಳಷ್ಟು ಅಡಿಪಾಯವನ್ನು ತನ್ನ ಫೀಲ್ಡಿಂಗ್ ವಿಭಾಗದಲ್ಲಿ ಆಡಿಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಆಟಗಾರರು ಎಲ್ಲರೂ ಸೇರಿಕೊಂಡು ಪ್ರಯತ್ನದ ಪ್ರತಿಫಲಗಳನ್ನು ಪಟ್ಟರೆ ಅಂತಿಮ ಹಂತದಲ್ಲಿ ಫಲದಾಯಕ ಉತ್ತರಿಗಳು ಬರ್ತದೆ. ಜೊತೆಗಾಗಿ ಜಯ ಕೂಡ ಸರ್ವೇ ಸಾಧಾರಣವಾಗಿ ನಮ್ಮನ್ನು ಒಲಿತದೆ. ಆ ನಿಟ್ಟಿನಲ್ಲಿ ಮತ್ತೆ ಹನುಮಂತರಾಜ್ ಇನ್ನೂ ಕೂಡ 3 ಚೆಂಡು ರೂಪಾಯಿಯನ್ನು ಕಂಡುಕೊಳ್ತಾ ಇದೆ. ಸಂದರ್ಭ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಚುಕ್ಕಿಮಟ್ಟದ ಎಸೆತಗಾರಿಕೆಗಳು ಬರ್ತಾ ಇದೆ. ಓದರಿಯಾಘಾತಕ್ಕಾಗಿ ಮನವಿಗಳು ಬರ್ತಾ ಇದೆ. ಪುರಸ್ಕಾರ ಸಿಗ್ತಾ ಇಲ್ಲ. ಮಾತಾ ಹನುಮಂತರಾಜ್ 5ನೇ ಚೆಂಡಿಗಾಗಿ ಸಂದರ್ಭದ ಚೆಂಡು ನೇರವಾಗಿ ಗೂಟಕ್ಕೆ ತಗೊಳ್ತಾ ಇದೆ. ಹನುಮಂತರಾಜ್ ಎಸೆದಿರ್ತಕ್ಕಂಥ 5ನೇ ಚೆಂಡು ಗಂಗು ಉದ್ದರಿಯನ್ನು ಕಬಳಿಸಿಕೊಳ್ತಾ ಇದ್ದಾರೆ. ನೇರವಾಗಿ ಗೂಟಕ್ಕೆ ತಗೊಳ್ತಾ ಇದೆ. ಬೋಲ್ಡ್ ರೂಪದ ಉದ್ದರಿಗಳನ್ನೆಲ್ಲ ಕುರಿತಾ ಇದೆ. ಔಟ್ ತೀರ್ಪುಗಳು. 3ನೇ ಓವರ್ನ ಅಂತಿಮ ಚೆಂಡಿಗಾಗಿ ಹನುಮಂತರಾಜ್ ಯುವ ಕ್ರೀಡಾಪಟು ಅಂಕಣಕ್ಕೆ ಪ್ರಚಾರ ಮಾಡಿಕೊಡ್ತಾ ಇದ್ದಾರೆ. ಶರತ್ ಅಂಕಣಕ್ಕೆ ಪ್ರಚಾರ ಮಾಡಿಕೊಡ್ತಾ ಇದ್ದಾರೆ. ಹೊಸ ದಾಂಡಿಗನಾಗಿ ಬರ್ತಾ ಇದ್ದಾನೆ. ಪಂದ್ಯ ಮುಂದುವರಿಸಿಕೊಳ್ಬೇಕು. ಕೊನೆ ಬಾರಿ 3ನೇ ಓವರ್ನ ಕೊನೆಯ ಚೆಂಡು ಹನುಮಂತರಾಜ್. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿಮದ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ತನ್ನ ಮೂಲಕವಾಗಿ 18 ಚೆಂಡಿನ ಮುಕ್ತಾಯದ ಬಳಿಕ 22 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ SVC ತಂಡ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಎಸೆತ 25 ಓಟಗಳು ಬರಬೇಕಾಗ್ತದೆ. 18ಕ್ಕೆ 25 ಓಟ. ಗಮನಿಸಿಕೊಳ್ಳಿ. ಕಾಲಾಹರಣ ಹೆಚ್ಚಿನ ಅಂಶ ತೆಗೆದುಕೊಳ್ಳಬೇಡಿ. ದಯಮಾಡಿಕೊಳ್ಳಿ. 2 ನಿಮಿಷಗಳ ಕಾಲಾವಕಾಶಗಳು ಮಾತ್ರ ಬ್ರೇಕ್ ಕಾಲಾವಕಾಶಗಳಿರ್ತದೆ. ಗಮನಿಸಿಕೊಳ್ಳಿ. ಸಮಯದ ವಿಳಂಬ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಬೇಕು. ಪ್ರತಿ ಓವರ್ಗೂ ಚರ್ಚೆಗೆ ಅವಕಾಶವಿಲ್ಲ. ದಯವಿಟ್ಟು ಸಮಯದ ಅಭಾವ ಇದೆ. ಜೇಮ್ಸ್ ತಂಡರು ಮಹೇಶ ಬೋಲರು
18 ಎಸೆತ 25 ಒಟ್ಟುಗಳು ಬರಬೇಕಾಗ್ತದೆ ಜಯಕ್ಕಾಗಿ. 4ನೇ ಓವರ್ಗಾಗಿ ಮಹೇಶನ ಪರಿಚಯ ಅಂಕಣ ಭಾಗದಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ನಡೀತಾ ಇದೆ. ಮಹೇಶ್ ಫೀಲ್ಡಿಂಗ್ ಇವಾಗ ಸಜ್ಜುಗೊಳಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 17 ಎಸೆತ 25 ಒಟ್ಟುಗಳು ಬರಬೇಕಾಗ್ತದೆ. 17ಕ್ಕೆ 25 ಮತ್ತೆ ಮಹೇಶ್ ಎರಡನೇ ಬಾರಿ. ಸುಂದರ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಒಟ್ಟುಗಳು ಬರ್ತಾ ಇದೆ. ಉಚಿತವಾಗಿ ಒಂದು ಓಟದ ಸೇರ್ಪಡೆ ತನ್ನ ಮೂಲಕವಾಗಿ ಜಯಕ್ಕಾಗಿ 24 ಓಟಗಳು ಬರಬೇಕಾಗ್ತದೆ. 17 ಚೆಂಡು 24. ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ಜಯಕ್ಕಾಗಿ 23 ಓಟ ಬರಬೇಕಷ್ಟೇ. 17 ಎಸೆತ 23. ಸುಂದರದ ಚೆಂಡು 100 ಎಳೆತಗಳಿಗೆ ದಾಖಲಿಸಿಕೊಂಡು ಬ್ಯಾಕ್ ಟು ಬೌಲರ್ ಆಟದ ಪ್ರದರ್ಶನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. 3ನೇ ಬಾರಿ ಮತ್ತೆ ಮಹೇಶ ಬಹಳಷ್ಟು ಚಾಣವೇತ ಎಸೆತಗಾರಿಕೆ. ವೇಗಕ್ಕಿಂತ ಬದಲಾಗಿ ಸ್ಲೋವರ್ ಚೆಂಡು ಮುಳುವಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಬೀಸುವಂತಹ ಪ್ರಯತ್ನಗಳು ಸಾಗಿತ್ತು. ರನ್ಔಟ್ಗಾಗಿ 3ನೇ ಅಂಪೈರ್ ಮೊರೆಯನ್ನು ಸಾಗಿಸಿಕೊಳ್ತಾ ಇದ್ದಾರೆ. ಅದು ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೇ. ನಾಲ್ಕೈದು ತೀರ್ಪುಗಳು ಬರ್ತಾ ಇದೆ. ಸುರಕ್ಷಿತವಾಗಿ ಎಸೆತಗಾರಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಮಹೇಶ್ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ತನ್ನ ತಂಡಕ್ಕಾಗಿ ಉತ್ತಮ ಅಡಿಪಾಯವನ್ನು 4ನೇ ಓವರ್ನ ರೂಪಿತ ರೂಪದಲ್ಲಿ ಹಾಕಿಕೊಡ್ತಾ ಇದ್ದಾರೆ. ಸದರದನ್ನು ಮತ್ತೆ ನೇರವಾಗಿ ಗೂಟಕ್ಕೆ ತಗಲ್ತಾ ಇದೆ. ಇನ್ನೊಂದು ಓಟರಿ ಆಘಾತ. ನಾಲ್ಕನೇ ಓವರ್ನ 5ನೇ ಚೆಂಡಿಗಾಗಿ ಮಹೇಶ ಹೊಸ ಆಟಗಾರ ಕಿರಣ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಎಸ್ಪಿಸಿ ಪರವಾಗಿ ಕಿರಣ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸುಂದರ ರೀತಿಯ ಆಟ. 30 ಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳು. ತಂಡದ ಒಟ್ಟಾರೆ ಒಟ್ಟುಗಳು 25. ಜಯಕ್ಕಾಗಿ 12 ಚೆಂಡು 22 ಒಟ್ಟುಗಳು ಬರಬೇಕಾಗ್ತದೆ. 12 ಎಸೆತ 22 ಒಟ್ಟುಗಳು ಬರಬೇಕಾಗ್ತದೆ.
ಅಂತಿಮ 12 ಒಟ್ಟುಗಳು ಬರಬೇಕಾಗ್ತದೆ. 5ನೇ ಓವರ್ಗಾಗಿ ಮಾತೆ ಪಾರ್ಟನ್ ರೂಪದಲ್ಲಿ ಚೇತು ಇವರನ್ನು ಕರೆತರುವ ಪ್ರಯತ್ನಗಳು. ತನ್ನ ತಂಡಕ್ಕಾಗಿ ಬಹಳಷ್ಟು ಅಡಿಪಾಯವನ್ನು ತನ್ನ ಒಂದೆಡೆ ದಾಂಡುಗಾರಿಕೆ ಮುಖಾಂತರವಾಗಿ ಮಾಡಿದ್ರು. ತದನಂತರ ಎಸೆತಗಾರಿಕೆ ಮುಖಾಂತರವಾಗಿ ಓಟಗಳು ನಿಗ್ರಹಿತ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಯನ್ನು ಮಾಡಿದ್ರು. ಈ ರೀತಿಯ ಆಟಗಾರಿಕೆಯನ್ನು ತನ್ನ ತಂಡಕ್ಕಾಗಿ ಮಾಡಿಕೊಡ್ತಾ ಇದ್ದಾರೆ. ಜೆಎಂಸಿ ಪರವಾಗಿ ಎಸ್ವಿಸಿ ಪಂದ್ಯಾಕೂಟ. ಎಸ್ವಿಸಿ ಗೆಲ್ಲಬೇಕಾದ್ರೆ 12 ಚೆಂಡು 22 ಒಟ್ಟುಗಳು ಬರಬೇಕಾಗ್ತದೆ. ಹೊಡೆದಕ್ಕೆ ಪ್ರಯತ್ನ ಪಟ್ಟುಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮಿಡಾನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು ಸಾಗಿತ್ತು. ಕವರ್ಸ್ ಮತ್ತು ಮಿಡಾನ್ ನಡುವೆ ಚೆಂಡು ತೂರಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಒಂದರ ರೂಪಿತದಲ್ಲಿ ಓಟಗಳ ಅವಕಾಶಗಳು ಬರ್ತಾ ಇದೆ. ಮತ್ತೆ ಚೇತು 2ನೇ ಬಾರಿ ಸ್ಲೋವರ್ ಚೆಂಡು ತನ್ನ ಮೂಲಕವಾಗಿ ಅಂತಿಮ ಹಂತದಲ್ಲಿ ಶರತ್ ದಾಖಲಿಸಿಕೊಂಡಿರ್ತಕ್ಕಂಥ ಕವರ್ಸ್ ಮುಖಾಂತರವಾಗಿ ದಾಖಲಿಸಿಕೊಂಡಿರ್ತಕ್ಕಂಥ ಹೊಡೆತ ಅಂತಿಮ ಹಂತದಲ್ಲಿ ಪುಟಿತವನ್ನು ಕಟ್ತಾ ಇದೆ. 4 ಓಟಗಳ ಸೇರ್ಪಡೆ. JHC ಐಕಾನ್ ಪ್ಲೇಯರ್ ಬರಬೇಕು. ಸ್ವರೂಪ್ ರವರು JHC ತಂಡದ ಸ್ವರೂಪ್ ಮುಖ್ಯ ವೇದಿಕೆ ಬಳಿ ಆಗಮಿಸಿಕೊಳ್ಬೇಕು. ಆಯೋಜಕರು ತೀರ್ಪನ್ನು ನೀಡಿಕೊಡ್ತಾ ಇದ್ದಾರೆ. ನಾಲ್ಕನೇ ಬಾರಿ ಮತ್ತೆ ಚೇತು ಉತ್ತಮ ರೀತಿಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಟ್ರು. 4 ಓಟಗಳ ಸೇರ್ಪಡೆಗಳು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆಯೋಜಕರು ಹೊಸ ಸೂಚನೆಯನ್ನು ರವಾನಿಸಿಕೊಂಡಿದ್ರು. ಹೆಚ್ಚಿನ ಗೂಟಗಳನ್ನು ಗಮನಿಸಿಕೊಂಡ ₹1000 ಜೊತೆಗಾಗಿ ಹೆಚ್ಚಿನ ಓಟಗಾರಿಕೆಗಳನ್ನು ಹೂಡಿ ಹಾಕಿದ ₹1000 ಸುರೇಶ್ ಅವರ ಹೆಸರು ಮುಖಾಂತರವಾಗಿ ಬರುತ್ತದೆ. ತದನಂತರ ಬಂದು ಸ್ವೀಕರಿಸಿಕೊಳ್ಳಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಗ್ ಬಾಯ್ ಸೂಚನೆಗಳು ಬರ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ JHC ಅದೃಷ್ಟದ ಅನಿಸಿಕೆಯಲ್ಲಿ ಜಯಿಸಿಕೊಂಡಿರ್ತಕ್ಕಂಥ ತಂಡ ಚೂಸ್ ಟು ಬ್ಯಾಟ್ ಫಸ್ಟ್ ಸೂಚನೆಗಳು ರವಾನಿಸಿಕೊಂಡ್ರು. ವಿರುದ್ಧಾರ್ಥಕ ಆಟಗಾರರು ಸಿದ್ಧರಿರಬೇಕು. TSC ಆಟಗಾರರು ಸಿದ್ಧರಿರಬೇಕು. ತಂಡದ ಒಟ್ಟಾರೆ ಓಟಗಳು 37ಕ್ಕೆ ಸಾಗ್ತಾ ಇದೆ. 6 ಎಸೆತ 10 ಓಟ. ಅಂತಿಮ ಅದೃಷ್ಟದ ಆಟದಲ್ಲಿ 6 ಎಸೆತ 10 ಒಟ್ಟುಗಳು ಬರಬೇಕಾಗ್ತದೆ. PGPL ಪಂದ್ಯಾಕೂಟ ಮೂವತ್ತೇಳು. 10 ಬೇಕು. 6ಕ್ಕೆ 10 ಬೇಕು ಆಡೋ. ಈಗ 37 ತನದ ಒಟ್ಟಾರೆ ಹೆಚ್ಚುಗಳು 37. ಜಯಕ್ಕಾಗಿ 6.
ಸೋನಾರ್ಥ ಚೆಂಡು ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಒಂದೋಟದ ಅವಶ್ಯಕತೆ ಮಾತ್ರ ಬರ್ತಾ ಒಂದೋಟಗಳ ಹೆಚ್ಚುವರಿಗಳು ಬರ್ತಾ ಇಲ್ಲ. 509 ಓಟುಗಳ ಮಹೇಶ್ ಸುತ್ತಗಾರಿಕೆ ಭಾಗದಲ್ಲಿ 5-9 ಸೋನಾರ್ಥ ಹೊಡೆದಕ್ಕೆ ಶರತ್ ಪ್ರಯತ್ನ ಮಾಡಿಕೊಟ್ಟು ಅದರ ಮೂಲಕ ಓಟುಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇದೆ. ಒಂದೋಟದ ಸೇರ್ಪಡೆ. ನಾಲ್ಕಕ್ಕೆ 8 8 ಬರ್ಬೇಕಾಗ್ತದೆ. ಸೋನಾರ್ಥ ಹೊಡೆತಗಳಿಗೆ ಪ್ರಯತ್ನ ಮಾಡಿಕೊಟ್ರು ತನ್ನ ಮೂಲಕವಾಗಿ ರನ್ಔಟ್ಗೆ ಅವಕಾಶಗಳಿದೆ. ಓಟರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಗಗನ್ ಅಫ್ಗಾರ ಗೌರವಕ್ಕೆ ಪ್ರಯತ್ನ ಮಾಡಿಕೊಟ್ಟು ಶರತ್ ನೇರವಾಗಿ ಎದುರು ರೂಪಿಸಿಕೊಳ್ತಾ ಇದ್ದಾರೆ. 2 ಸತ 8 ಓಟುಗಳು ಬರಬೇಕಾಗ್ತದೆ. 2-8 2 ಸತ 8 ಓಟುಗಳು ಬರಬೇಕಾಗ್ತದೆ. 2-8 ಸೋನಾರ್ಥ ಚೆಂಡು ತನ್ನ ಮೂಲಕವಾಗಿ 4 ಓಟಗಳ ಸೇರ್ಪಡೆಗಳು ಬರ್ತಾ ಇಲ್ಲ. ಒಂದೇ ಸತ 4 ಓಟ ಮಹೇಶ್ ಅಂತಿಮ 1 ಸತ 4 ಓಟುಗಳು ಬರಬೇಕಾಗ್ತದೆ. ಅದೃಷ್ಟ ಚಂಚಲತ ಅಜಾರ ಮಡಿಲಿಗೆ ಜಯ ದೊರಕ್ತದೆ ನೋಡ್ಬೇಕಷ್ಟೇ. ಮಹೇಶ್ ಸುಂದರದ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕವಾಗಿ ಎಲ್ಸಿಸಿ ಮಡಿಸಿದ ಮುಖಾಂತರವಾಗಿ ಜೆಎಂಸಿ ತಂಡ ಒಳ್ಳೆಯ ದುಡಿಮೆಯನ್ನು ಬಾರಿಸಿಕೊಳ್ತಾ ಇದೆ. ಅಭಿನಂದಿಸಿಕೊಳ್ತಾ ಇದ್ದಾನೆ. ಗಮನಿಸಿಕೊಳ್ಳಿ, ತೀರ್ಪುಗಾರರು ತುರ್ತು ಸಮಯದಲ್ಲಿ ರಿವ್ಯೂಗೆ ಅವಕಾಶಗಳು ದೊರಕಿ ಬರ್ತದೆ ಅಂತ ತೀರ್ಪುಗಾರರು ಸೂಚನೆ ನೀಡಬಹುದು. ಸಂಘಟಕರು ಹೊಸ ಸೂಚನೆ ರವಾನಿಸಿಕೊಳ್ತಾ ಇದ್ದಾರೆ. ತುರ್ತು ಸಮಯದಲ್ಲಿ ತೀರ್ಪುಗಾರರು 3ನೇ ಅಂಪೈರ್ನ ಮೊರೆ ಹೋಗ್ಬೋದು. ಗಮನಕ್ಕೆ ಇಟ್ಟುಕೊಳ್ಳಿ. ಯಾವುದೇ ರೀತಿಯ ಗೊಂದಲವನ್ನು ಮಾಡಿಕೊಡಬೇಡಿ ಸರ್.